ದಾರಿ ಎರಲಿಕ್ಕೆ ಬಂದಂತ ಹಾಲಯ್ಯ ಲಿಂಗದಹಳ್ಳಿ ಒಳಗ ನಾನು ಕಲಿಯುವಂತ ಸಂದರ್ಭದೊಳಗೆ 3ನೇ ತರಗತಿ ಅಷ್ಟೇ ಇತ್ತು. ಈ ಭಾಗದೊಳಗೆ ಶಾಲೆನೇ ಇಲ್ಲ. ನಾನು ಕಲಿತಂತ ವಿದ್ಯೆಯನ್ನ ಬಡ ಮಕ್ಕಳಿಗೆ ದಾರಿ ಎರಿಬೇಕಂತ ಹೇಳಿ ಬಂದಂತ ಹಾಲಯ್ಯನವರ ಮನಸ್ಥಿತಿ ಅವಾಗಲೇ ನಾವು ತಿಳ್ಕೊಳ್ಬೇಕು. ಶಿಕ್ಷಣದ ಮೇಲೆ ಎಷ್ಟು ಅಭಿಮಾನ ಇತ್ತು ಅಂತಕ್ಕಂಥದ್ದು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾಣುವ ಹಾಗೆ ಮುಂದಿನ ಭವಿಷ್ಯತ್ತು ಹಾಲಯ್ಯನ ಪ್ರತಿ ಹೆಜ್ಜೆ ಒಳಗೂ ಕಾಣಕತ್ತಿದ್ರು. ಆಗ ಇವತ್ತು ಮಗ ಹಿಂಗಂತಾನ ಅಂತಂದು ಹೋದ್ರು. ಆದ್ರೂ ಹಾಲಯ್ಯನವರು ತಾವು ಕಲಿತಿದ್ದಷ್ಟೇ ವಿದ್ಯೆಯನ್ನು ಹಚ್ಚಬೇಕಂತ ಹೋಗಲಿಲ್ಲ, ಇನ್ನೂ ಕಲಿಬೇಕನ್ನುವಂತ ಹಂಬಲವು ಕೂಡ ಯಾರಲ್ಲಿ ಇತ್ತು ಅಂತಂತಂದ್ರ ಹಾಲಯ್ಯನವರ ಜೀವನದೊಳಗಿತ್ತು. ನಾನು ಕೈವಲ್ಯ ಪದ್ಧತಿಯನ್ನು ಕಲಿಬೇಕು, ನಿಜಗುಣ ಶಾಸ್ತ್ರವನ್ನು ಕಲಿಬೇಕು, ಇನ್ನೂ ನಾನು ಅಧ್ಯಯನಶೀಲನಾಗಬೇಕು. ಆ ಹಸಿವಿತ್ತು ನೋಡ್ರಿ, ಜ್ಞಾನದ ಹಸಿವು. ಆ ಹಸಿವಿದ್ದವರಿಗೆ ಗೊತ್ತಾಗ್ತದೆ ಜ್ಞಾನದ ಬೆಲೆ ಏನು ಅಂತೇಳಿ. ಬಯಸಿದ ಬಂದ ಭಾಗ್ಯ ಅಂದಾಗ ಯಾವ ರೀತಿಯಾಗಿ ವಾತಾವರಣ ಪ್ರಕೃತಿಯು ಕೂಡ ನಮಗೆ ಬೆಂಬಲವಾಗಿ ಇರ್ತದ ಅನ್ನುವ ಹಾಗೆ ಅದೇ ಗ್ರಾಮದಲ್ಲಿ ನಿಜಗುಣ ಶಾಸ್ತ್ರವನ್ನು ಅಧ್ಯಯನ ಮಾಡತಕ್ಕಂತ ಶಾಸ್ತ್ರದ ಪರಿಣಿತಿಯನ್ನು ಹೊಂದಿರತಕ್ಕಂತಹ ಸಮಾಳದ ಬಸವಯ್ಯ ಅಂತಕ್ಕಂಥ ಬಸವಪ್ಪಯ್ಯ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಧ್ಯಯನ ಮಾಡ್ತಿರ್ತಾನೆ ನಿಜಗುಣ ಶಾಸ್ತ್ರವನ್ನು. ಒಬ್ಬ ವಿದ್ಯಾವಂತ ಅದಾನ್ ತಡಿ ಅಂತ ಹೇಳಿ ತಿಳ್ಕೊಂಡು ಹಾಲಯ್ಯನವರು ಅವರ ಜೊತೆಗೆ ನಿಜಗುಣ ಶಾಸ್ತ್ರದ ಅಧ್ಯಯನ ಮಾಡೋದು, ಅವ್ರ ಜೊತೆಗೆ ವಾದ ಸಂವಾದಗಳನ್ನ ಮಾಡೋದು, ಅವ್ರ ಜೊತೆಗೆ ಬೆರೆಯೋದು, ಅಂತವರ ವಿದ್ಯಾವಂತರ ಸ್ನೇಹವನ್ನು ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ದೂರ ನೋಡಯ್ಯ ಅಂತ ಹೇಳಿ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಯಾವಾಗ ಗೊತ್ತಾಗ್ತದ ಅಂದ್ರ ಅವ ಯಾರ ಜೊತೆ ಸಂಘದಾಗ ಅದಾನಲ್ಲ ಆ ಸಂಘದ ಮೇಲೆ ಗೊತ್ತಾಗ್ತದ್ರಿ ವ್ಯಕ್ತಿಯ ವ್ಯಕ್ತಿತ್ವ. ಅವನ ಜೀವನದೊಳಗೆ ಎಂತ ಸ್ನೇಹಿತರನ್ನ ನಾವು ಹೊಂದ್ಯಾನ ಅಂತಂದ್ರ ಅದ್ರ ಮೇಲೆ ಅಳಿತಾರ ನೋಡ್ರಿ ಮನುಷ್ಯ ಎಂತ ಅದಾನ ಅಂತೇಳಿ. ಎಂತ